ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 13 ಪಾಯಿಂಟ್ಸ್ ಡೌನ್ ಆಗಿ 82,186 ಕ್ಲೋಸ್ ಆಗಿದೆ. ನಿಫ್ಟಿ 29 ಪಾಯಿಂಟ್ಸ್ ಡೌನ್ ಆಗಿ 25,060 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 196 ಪಾಯಿಂಟ್ಸ್ ಡೌನ್ ಆಗಿ 56,756 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ? ಓಪನಿಂಗಲ್ಲಿ ನೋಡಿಕೊಂಡ್ರೆ ಪ್ರತಿ ಇಂಡಿಸಿಸೂ ಪಾಸಿಟಿವ್ ಆಗಿ ಓಪನ್ ಆಯಿತು. ಆದರೆ ಕ್ಲೋಸಿಂಗಲ್ಲಿ ನೋಡಿಕೊಂಡ್ರೆ ಪ್ರತಿ ಇಂಡಿಸಿಸೂ ಸ್ವಲ್ಪ ಮಾರ್ಜಿನಲ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಆದರೆ ಬ್ಯಾಂಕ್ ನಿಫ್ಟಿ ನೋಡಿಕೊಂಡ್ರೆ ನಿಯರ್ಲಿ 200 ಪಾಯಿಂಟ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಯಾಕಂದರೆ ಸ್ವಲ್ಪ ಕಂಪನೀಸ್ ಎಲ್ಲ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದೆ, ಅದರಿಂದ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದಮೇಲೆ ಇವತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರು ಮಾರ್ಜಿನಲ್ ನೆಗೆಟಿವಲ್ಲೇ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಅರ್ಲಿ ಮಾರ್ನಿಂಗ್ ನೋಡಿಕೊಂಡ್ರೆ ಗಿಫ್ಟ್ ನಿಫ್ಟಿ ಆದರೆ ನಿಯರ್ಲಿ 100 ಪಾಯಿಂಟ್ಸ್ ಪಾಸಿಟಿವ್ ಆಗಿತ್ತು. ಫಸ್ಟ್ ಇವಾಗ ಇದಕ್ಕೆ ರೀಸನ್ಸ್ ಏನು ಅಂತ ತಿಳ್ಕೊಳ್ಳೋಣ. ನಿನ್ನೆ ರಾತ್ರಿ US ಮಾರ್ಕೆಟ್ ನೋಡಿಕೊಂಡ್ರೆ ತುಂಬಾ ವೊಲಟೈಲ್ ಆಗಿ ರಿಯಾಕ್ಟ್ ಆಗಿದೆ. ವೊಲಟೈಲ್ ಆಗಿ ರಿಯಾಕ್ಟ್ ಆಗಿದ್ರು ಸಮೇತ ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಯಾಕಂದರೆ US ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ಮೋರ್ಗನ್ ಸ್ಟ್ಯಾನ್ಲಿ ಅವರು US ಮಾರ್ಕೆಟ್ ಕಮಿಂಗ್ ಟೈಮಲ್ಲೂ ಇನ್ನೂ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಇವಾಗ Q2 ರಿಸಲ್ಟ್ಸ್ ಏನಿದೆ, ಈ ರಿಸಲ್ಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಬರ್ತಾ ಇದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದ US ಮಾರ್ಕೆಟ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಅದ್ರ ಜೊತೆಗೆ ಇವಾಗ ಪ್ರೆಸೆಂಟ್ US ಮಾರ್ಕೆಟ್ ನೋಡಿಕೊಂಡ್ರೆ ಆಲ್ ಟೈಮ್ ಐಸಲ್ಲೇ ಇದೆ. ಮತ್ತೆ S&P 500 ನೋಡಿಕೊಂಡ್ರೆ ಫಸ್ಟ್ ಟೈಮ್ 6,300 ಮಾರ್ಕ್ನ ಕ್ರಾಸ್ ಮಾಡಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದಾದಮೇಲೆ ಡೊನಾಲ್ಡ್ ಟ್ರಂಪ್ ಅವ್ರು ನೋಡಿಕೊಂಡ್ರೆ ಒಂದು ಸ್ಟೇಟ್ಮೆಂಟ್ನ ಮಾಡಿದ್ರು. ಏನಂದರೆ, ಇವಾಗ ಹಿಂದಿನ ವಾರ ಮಾತಾಡ್ಕೊಂಡಿದ್ವಿ, ಯುರೋಪಿಯನ್ ಇಂಪೋರ್ಟ್ಸ್ ಮೇಲೆ 10 to 15% ಟ್ಯಾರಿಫ್ ಹಾಕೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದರು. ಆದರೆ ನಿನ್ನೆ ನೋಡಿಕೊಂಡ್ರೆ ಅದನ್ನು 15 to 20% ಮಧ್ಯೆ ಇರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದ US ಮಾರ್ಕೆಟ್ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತೋ ಅದೇ ಥರನೇ ಫಾಲ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ CNBC TV 18 ನೋಡಿಕೊಂಡ್ರೆ ಸೋರ್ಸಸ್ಸಿಂದ ಬಂದಿರೋ ಇನ್ಫಾರ್ಮೇಷನ್ ಅಂತ ಇಂಡಿಯಾ ಮತ್ತು UK ರಿಲೇಟೆಡ್ ಆಗಿ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿದೆ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಅಪ್ಡೇಟ್ ಆಗಿದೆ. ಅದ್ರ ಬಗ್ಗೆ ಇವಾಗ ಮಾತಾಡ್ಕೊಳ್ಳೋಣ. ಇವಾಗ ನಮ್ಮ ಇಂಡಿಯನ್ ಗೌರ್ಮೆಂಟ್ ನೋಡಿಕೊಂಡ್ರೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸೈನ್ ಮಾಡೋದಕ್ಕೆ ರೆಡಿ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವ್ರು ನೋಡಿಕೊಂಡ್ರೆ UKಗೆ ಮತ್ತು ಮಾಲ್ಡೀವ್ಸ್ಗೆ 23ನೇ ತಾರೀಕಿಂದ 26ನೇ ತಾರೀಕು ಮಧ್ಯದಲ್ಲಿ ಈ ಎರಡು ಕಂಟ್ರೀಸ್ಗೆ ವಿಸಿಟ್ ಮಾಡ್ತಾರೆ ಅಂತ ಅಪ್ಡೇಟ್ ಆಗಿದೆ. ಅದಕ್ಕೂ ಮುಂಚೆನೆ ಈ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗೋ ಚಾನ್ಸಸ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಅಟ್ಲೀಸ್ಟ್ 24th ಆದ್ರೂ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಈ ಎರಡು ಕಂಟ್ರೀಸ್ ಸೈನ್ ಮಾಡೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಇಷ್ಟು ದಿನ ಬರೀ US ಟ್ರೇಡ್ ಡೀಲ್ ಬಗ್ಗೆನೇ ಮಾತಾಡ್ಕೊತ ಬಂದ್ವಿ. ಇವಾಗ ನೋಡಿಕೊಂಡ್ರೆ UK ರಿಲೇಟೆಡ್ ಆಗಿ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಸೈನ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಾದರೂ ಕಂಪ್ಲೀಟ್ ಆದರೆ ಯಾವ ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ, ಯಾವ ಸೆಕ್ಟರ್ಗೆ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ ಅಂತ ಮಾತಾಡ್ಕೊಳ್ಳೋಣ. ಇವಾಗ ಪ್ರೆಸೆಂಟ್ ಡೇಟಾ ಪ್ರಕಾರ ನೋಡಿಕೊಂಡ್ರೆ 2024-25 ಮಧ್ಯದಲ್ಲಿ ಇಂಡಿಯಾಯಿಂದ UKಗೆ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂತ ನೋಡಿಕೊಂಡ್ರೆ $14 ಬಿಲಿಯನ್ ವರ್ತ್ ಆಫ್ ಪ್ರಾಡಕ್ಟ್ಸ್ನ ಪ್ರತಿ ವರ್ಷನೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ನಾವು UKಯಿಂದ ಎಷ್ಟು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಅಂತ ನೋಡಿಕೊಂಡ್ರೆ $8 ಬಿಲಿಯನ್ ವರ್ತ್ ಆಫ್ ಪ್ರಾಡಕ್ಟ್ಸ್ನ ಪ್ರತಿ ವರ್ಷ ಇಂಪೋರ್ಟ್ ಮಾಡ್ಕೊತಾನೆ ಇದ್ದೀವಿ. ಅದರಲ್ಲಿ ನಾವು ಯಾವ್ಯಾವ ಪ್ರಾಡಕ್ಟ್ಸ್ನ ತುಂಬಾ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ನೋಡಿಕೊಂಡ್ರೆ ಮೊದಲನೇದಾಗಿ ಟೆಕ್ಸ್ಟೈಲ್ಸ್ನ ತುಂಬಾ ಎಕ್ಸ್ಪೋರ್ಟ್ ಮಾಡ್ತೀವಿ, ಮತ್ತು ಜ್ಯುವೆಲರೀಸ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಅದಾದಮೇಲೆ ಫಾರ್ಮಾ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಅದೇ ಥರ ನಾವು ಯಾವ್ಯಾವ ಪ್ರಾಡಕ್ಟ್ಸ್ನ ಇಂಪೋರ್ಟ್ ಮಾಡ್ಕೊತೀವಿ ಅಂತ ನೋಡಿಕೊಂಡ್ರೆ ಜನರೇಟರ್ಸ್, ಪ್ರೀಷಿಯಸ್ ಸ್ಟೋನ್ಸ್ ಮತ್ತು ಮಷಿನರೀಸ್ನ ಸ್ವಲ್ಪ ತುಂಬಾ ಇಂಪೋರ್ಟ್ ಮಾಡ್ಕೊತೀವಿ. ಫ್ರೆಂಡ್ಸ್, ಇವಾಗ ಈ ಫ್ರೀ ಟ್ರೇಡ್ ಅಗ್ರಿಮೆಂಟಲ್ಲಿ ಏನಾದರೂ ಇಂಡಿಯಾ ರಿಲೇಟೆಡ್ ಆಗಿ ಸ್ವಲ್ಪ ಪಾಸಿಟಿವ್ ಡೇಟಾಸ್ ಏನಾದರೂ ಬಂದ್ವು ಅಂದರೆ ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ಮೇಲೆ ಸ್ವಲ್ಪ ಕಮ್ಮಿ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡೋಂಗಿದ್ರೆ ಅದು ನಮ್ಮ ಇಂಡಿಯಾಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಅದರಲ್ಲೂ ಟೆಕ್ಸ್ಟೈಲ್ ಕಂಪನೀಸ್ಗೆ, ಜ್ಯುವೆಲರೀಸ್ಗಾಗಲಿ ಮತ್ತು ಫಾರ್ಮಾ ಪ್ರಾಡಕ್ಟ್ಸ್ಗಾಗಲಿ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಮತ್ತು ಈ ಸೆಗ್ಮೆಂಟಲ್ಲಿ ಯಾವ್ಯಾವ ಕಂಪನೀಸ್ ವರ್ಕ್ ಮಾಡ್ತಾ ಇದ್ದಾವೆ ಅಂತ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ, ಅದಕ್ಕೋಸ್ಕರ ಮತ್ತೆ ರಿಪೀಟ್ ಮಾಡ್ತಿಲ್ಲ. ನೆಕ್ಸ್ಟ್ 2 or 3 ಡೇಸಲ್ಲಿ ಈ ಕಂಪನೀಸ್ನೆಲ್ಲ ಟ್ರ್ಯಾಕ್ ಮಾಡ್ತಾ ಇರಿ. ಮತ್ತೆ ಫ್ರೆಂಡ್ಸ್, ಇವಾಗ ಇಂಡಿಯಾ US ಟ್ರೇಡ್ ಡೀಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವಾಗ ಹಿಂದಿನ ವಾರ ನೋಡಿಕೊಂಡ್ರೆ ಕಾಮರ್ಸ್ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವ್ರು ನೋಡಿಕೊಂಡ್ರೆ 5th ರೌಂಡ್ ಆಫ್ ನೆಗೋಸಿಯೇಷನ್ ನಡೀತಾ ಇದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಮತ್ತೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ನೋಡಿಕೊಂಡ್ರೆ ಸ್ಟೇಟ್ ಕಾಮರ್ಸ್ ಮಿನಿಸ್ಟರ್ ಆದ ಜತಿನ್ ಪ್ರಸಾದ್ ಅವ್ರು ನೋಡಿಕೊಂಡ್ರೆ ಇವಾಗ ಇನ್ನ ಮಾತುಕತೆ ನಡೀತಾನೆ ಇದೆ, ಅಫಿಷಿಯಲ್ ಆಗಿ ಯಾವುದೇ ಥರ ಟ್ರೇಡ್ ಅಗ್ರಿಮೆಂಟ್ಗೆ ಸೈನ್ ಮಾಡಿಲ್ಲ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಆಗಸ್ಟ್ 1ಗೆ ಕರೆಕ್ಟಾಗಿ ಇನ್ನು 9 ಡೇಸ್ ಮಾತ್ರನೇ ಇದೆ. ಇವಾಗ ಈ 9 ಡೇಸ್ ಮಧ್ಯ ಈ ಟ್ರೇಡ್ ಡೀಲ್ ಬಗ್ಗೆ ಏನು ಬೇಕಾದ್ರೂ ಅಪ್ಡೇಟ್ಸ್ ಬರ್ಬೋದು. ಇವಾಗ UK ಜೊತೆ ಇದೆ, US ಜೊತೆ ಇದೆ, ನೋಡೋಣ ಯಾವ ಥರ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗುತ್ತೆ. ಅದರಿಂದ ನಮ್ಮ ಇಂಡಿಯಾಗೆ ಪಾಸಿಟಿವ್ ಆಗುತ್ತಾ ಇಲ್ವಾ ಅಂತ ಕಮಿಂಗ್ ಡೇಸಲ್ಲಿ ಮಾತಾಡ್ಕೊಳ್ಳೋಣ. ನೆಕ್ಸ್ಟ್ ಅದಾದಮೇಲೆ ಸಿಲ್ವರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ರೀಸೆಂಟ್ ಟೈಮಲ್ಲೇ ಸಿಲ್ವರ್ ಬಗ್ಗೆ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಮತ್ತು ಇವತ್ತು ನೋಡಿಕೊಂಡ್ರೆ ನಿಯರ್ಲಿ 1000 ರೂಪೀಸ್ ಇನ್ಕ್ರೀಸ್ ಆಗಿದೆ ಪರ್ kg ಮೇಲೆ. ಅದಾದಮೇಲೆ ಲಾಸ್ಟ್ 1 year ನೋಡಿಕೊಂಡ್ರೆ 34% ರ್ಯಾಲಿ ಆಗಿದೆ.
ಮತ್ತೆ ಡಿಸೆಂಬರ್ ಸಿಲ್ವರ್ ಕಾಂಟ್ರಾಕ್ಟ್ಸ್ ನೋಡ್ಕೊಂಡ್ರೆ ಇನ್ವೆಸ್ಟರ್ಸ್ ಎಲ್ಲ ಈ ಡಿಸೆಂಬರ್ಗೆ ಸಿಲ್ವರ್ ಪ್ರೈಸಸ್ ಬಂದು 1,16,800 ರೀಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಸಿಲ್ವರ್ ಫ್ಯೂಚರ್ ಕಾಂಟ್ರಾಕ್ಟ್ಸ್ ಏನಿದಾವೆ ಇವನ್ನೆಲ್ಲ ಇನ್ವೆಸ್ಟರ್ಸ್ ಎಲ್ಲ ತುಂಬಾನೇ ಬೈ ಮಾಡ್ತಾ ಇದ್ದಾರೆ. ಅದು ಯಾವ ಪ್ರೈಸ್ ಹೋಗುತ್ತೆ ಅಂತ ಬೈ ಮಾಡ್ತಾ ಇದ್ದಾರೆ ಅಂದ್ರೆ 1,16,800 ರೂಪಾಯಿಯಲ್ಲಿ ಬೈ ಮಾಡ್ತಾ ಇದ್ದಾರೆ ಅಂತ MCX ಡೇಟಾದಲ್ಲಿ ಅಪ್ಡೇಟ್ ಆಗಿದೆ. ಫ್ರೆಂಡ್ಸ್, ಇವಾಗ ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ ಏನೋ ಈ ಸಿಲ್ವರ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಆಗಿದ್ದಾರೆ. ಯಾಕಂದ್ರೆ ಇವಾಗ ಈ ಸಿಲ್ವರ್ ರಿಲೇಟೆಡ್ ಆಗಿ ಗ್ಲೋಬಲ್ ಡಿಮ್ಯಾಂಡ್ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ. ಅದ್ರ ಜೊತೆಗೆ ಇವಾಗ ಗ್ಲೋಬಲ್ ಅನ್ಸರ್ಟನಿಟೀಸ್ ಕೂಡ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಈ ಟ್ರೇಡ್ ವಾರ್ಸ್ ರಿಲೇಟೆಡ್ ಆಗೆಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ರು ಸೇಫ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಈ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಯಾವ್ಯಾವ ವೇಸ್ ಅಲ್ಲಿ ಇನ್ವೆಸ್ಟ್ ಮಾಡೋ ಆಪ್ಷನ್ ಇದೆ ಅಂತ ಇವಾಗ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಸಿಲ್ವರ್ ETF ಇರುತ್ತೆ, ಅದರಲ್ಲೂ ಇನ್ವೆಸ್ಟ್ ಮಾಡ್ಬೋದು. ಮತ್ತೆ ಮ್ಯೂಚುವಲ್ ಫಂಡ್ಸ್ ಕೂಡ ಇರುತ್ತೆ. ಈ ಮಲ್ಟಿ ಅಸೆಟ್ ಮ್ಯೂಚುವಲ್ ಫಂಡ್ಸ್ ಅಂತ ಇರ್ತವೆ, ಅದರಲ್ಲೂ ಇನ್ವೆಸ್ಟ್ ಮಾಡ್ಬೋದು. ಅದಾದ್ಮೇಲೆ ಇವಾಗ ನೀವು ಫಿಸಿಕಲ್ ಸಿಲ್ವರ್ನ ಬೈ ಮಾಡಬೇಕು ಅಂದ್ರೆ ನೀವು ಅಡಿಷನಲ್ ಆಗಿ 2 or 3 ರೂಪೀಸ್ ಎಕ್ಸ್ಟ್ರಾನ ಚಾರ್ಜ್ ಮಾಡ್ತಾರೆ ಅಂಗಡಿಯವರು. ಮತ್ತೆ ನೀವು ಯಾವಾಗ ಸೇಲ್ ಮಾಡಬೇಕು ಅಂತ ಹೋದ್ರೆ ಅವಾಗ ಒಂದು 2 or 3 ರೂಪೀಸ್ ಕಮ್ಮಿಯಲ್ಲಿ ಬೈ ಮಾಡ್ತಾರೆ. ಅದರಲ್ಲೂ ಇವಾಗ ನೀವು ಸಿಲ್ವರ್ ಬಿಸ್ಕೆಟ್ಸ್ ಇರ್ತಾವಲ್ಲ, ಬಿಸ್ಕೆಟ್ಸ್ ಆಗಲಿ ಬಾರ್ಸ್ ಆಗಲಿ ಅಂತಾರಲ್ಲ, ಆ ಸಿಲ್ವರ್ ಬಿಸ್ಕೆಟ್ಸ್ನ ಬೈ ಮಾಡಬೇಕಾದ್ರೆ ಈ ಥರ ಇರುತ್ತೆ. ಅದೇ ನೀವು ಸಿಲ್ವರ್ ಜ್ಯುವೆಲರೀಸ್ನ ಬೈ ಮಾಡಬೇಕಾದ್ರೆ ಸ್ವಲ್ಪ ಚೇಂಜಸ್ ಇರುತ್ತೆ. ಮತ್ತೆ ನೀವು ಸಿಲ್ವರ್ ಜ್ಯುವೆಲರೀಸ್ನ ಸೆಲ್ ಮಾಡಬೇಕು ಅಂತ ಹೋದಾಗ ಪ್ರೈಸಸ್ ಅನ್ನೋದು ತುಂಬಾನೇ ಚೇಂಜಸ್ ಆಗುತ್ತೆ. ಯಾಕಂದ್ರೆ ಇವನ್ನೆಲ್ಲ ಯೂಸ್ ಮಾಡಿರ್ತಾರಲ್ಲ, ಅದರಿಂದ ಪ್ರೈಸಸ್ ಅನ್ನೋದು ತುಂಬಾನೇ ಕಮ್ಮಿ ಆಗಿರುತ್ತೆ. ಅದಕ್ಕೋಸ್ಕರ ಯಾರಾದರೂ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ETF ನ ಚೂಸ್ ಮಾಡಿ ಅಥವಾ ಬಾರ್ಸ್ನ ಚೂಸ್ ಮಾಡಿ. ಸ್ವಲ್ಪ 2 or 3 ರೂಪೀಸ್ ಡಿಫ್ರೆನ್ಸಸ್ ಇರುತ್ತೆ ಅಷ್ಟೇ. ಮತ್ತೆ ಫ್ರೆಂಡ್ಸ್, ಇವಾಗ ಅಗ್ರೆಸಿವ್ ಆಗಿ ಸಿಲ್ವರ್ ಬೆಳೀತಾ ಇದೆ ಅಂತ ಯಾರನ್ನು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಮತ್ತೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಪ್ರಾಪರ್ ಅಲೋಕೇಶನ್ ಕೊಡಿ. ಎಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಯಾವ ಟೈಮಲ್ಲಿ ಯಾವುದು ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಇರುತ್ತೆ ಅಂತ ಕ್ಲಿಯರ್ ಆಗಿ ನೋಡಿಕೊಂಡು ಇನ್ವೆಸ್ಟ್ ಮಾಡಿ. ಮತ್ತೆ ಫ್ರೆಂಡ್ಸ್, ಇವಾಗ ನೀವು ಯಾರಾದರೂ ಸಿಲ್ವರಲ್ಲಿ ಈಗಾಗಲೇ ಇನ್ವೆಸ್ಟ್ ಮಾಡಿದರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಝೊಮ್ಯಾಟೊ ಬಗ್ಗೆ ಮಾತಾಡ್ಕೊಳ್ಳೋಣ. ಈಗಾಗಲೇ ಎಲ್ಲರಿಗೂ ಗೊತ್ತೇ ಇರುತ್ತೆ ಇವರು Q1 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ ಅಂತ. ಮತ್ತು ಈ ರಿಸಲ್ಟ್ಸಲ್ಲಿ ನೋಡಿಕೊಂಡ್ರೆ ಪ್ರಾಫಿಟ್ಸ್ ಆದರೆ ಇಯರ್ ಆನ್ ಇಯರಲ್ಲಿ 90% ಫಾಲ್ ಆಗಿದೆ. ಆದರೂ ಸಮೇತ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ನಿನ್ನೆ ನೋಡಿಕೊಂಡ್ರೆ ಇವರು Q1 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರಲ್ಲ, ಆ ಟೈಮಲ್ಲಿ ನೋಡಿದ್ರು 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದಾದಮೇಲೆ ಇವತ್ತು ನಮ್ಮ ಮಾರ್ಕೆಟಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 15%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಇವಾಗ ಈ ಥರ 90% ಪ್ರಾಫಿಟ್ಸಲ್ಲಿ ಡ್ರಾಪ್ ಆಗಿದ್ರು ಈ ಥರ ಯಾಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂತ ಇವಾಗ ಮಾತಾಡ್ಕೊಳ್ಳೋಣ. ಇವಾಗ ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ 70% ಇನ್ಕ್ರೀಸ್ ಆಗಿದೆ. ಮತ್ತೆ ಕ್ವಾರ್ಟರ್ ನೋಡ್ಕೊಂಡ್ರು ರೆವಿನ್ಯೂಸ್ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಮತ್ತೆ ಪ್ರಾಫಿಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 90% ಫಾಲ್ ಆಗಿದೆ. ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ 253 crores ಪ್ರಾಫಿಟ್ಸ್ನ ಪೋಸ್ಟ್ ಮಾಡಿದ್ರು. ಆದರೆ ಈ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ 25 crores ಮಾತ್ರನೇ ಪ್ರಾಫಿಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇದಕ್ಕೆ ರೀಸನ್ನ ಮುಂದೆ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ ರೆವಿನ್ಯೂಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ರೆವಿನ್ಯೂಸ್ ನೋಡಿಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಇಯರ್ ಆನ್ ಇಯರಲ್ಲಿ 70% ಇನ್ಕ್ರೀಸ್ ಆಗಿದೆ ಅಂತ ಮಾತಾಡ್ಕೊಂಡ್ವಲ್ವಾ. ಅದರಲ್ಲಿ ಈ ಫುಡ್ ಡೆಲಿವರಿ ಸೆಗ್ಮೆಂಟ್ ಇಂದನೇ ನೋಡಿಕೊಂಡ್ರೆ 2,261 crores ರೆವಿನ್ಯೂಸ್ ಬಂದಿದೆ. ಮತ್ತೆ ಈ ಕ್ವಿಕ್ ಕಾಮರ್ಸ್ ಅಂಡರಲ್ಲಿ ನೋಡಿಕೊಂಡ್ರೆ ಬ್ಲಿಂಕಿಟ್ ಬರುತ್ತಲ್ಲ, ಈ ಬ್ಲಿಂಕಿಟ್ ಇಂದನೇ 2,400 crores ರೆವಿನ್ಯೂಸ್ ಬಂದಿದೆ. ಫ್ರೆಂಡ್ಸ್, ಇವಾಗ ಲಾಸ್ಟ್ 6 to 8 months ಇಂದನೂ ಈ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ಬಗ್ಗೆ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಇವಾಗ ಕಮಿಂಗ್ ಟೈಮಲ್ಲಿ ಈ ಫುಡ್ ಡೆಲಿವರಿ ಸೆಗ್ಮೆಂಟ್ಗಿನ್ನ ಈ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಪಾಸಿಟಿವ್ ಗ್ರೋತ್ ಇರುತ್ತೆ ಅಂತ. ಇವಾಗ ಈ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರೆ ಫುಡ್ ಡೆಲಿವರಿ ಸೆಗ್ಮೆಂಟ್ಗಿನ್ನ ಈ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ಅಲ್ಲೇನೆ ರೆವಿನ್ಯೂಸ್ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಮತ್ತೆ ಇವಾಗ ಇಯರ್ ಆನ್ ಇಯರ್ ಅಲ್ಲಿ ಈ ಬ್ಲಿಂಕಿಟ್ ರೆವೆನ್ಯೂಸ್ ನೋಡ್ಕೊಂಡ್ರೆ 155% ಇನ್ಕ್ರೀಸ್ ಆಗಿದೆ. ಅದಾದ್ಮೇಲೆ ಗ್ರಾಸ್ ಆರ್ಡರ್ ವ್ಯಾಲ್ಯೂ ನೋಡ್ಕೊಂಡ್ರು 11,821 crores ರೀಚ್ ಆಗಿದೆ. ಇದಂತೂ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದಾದ್ಮೇಲೆ ಇದೇ ಕ್ವಾರ್ಟರ್ ನೋಡ್ಕೊಂಡ್ರು 243 ಡಾರ್ಕ್ ಸ್ಟೋರ್ಸ್ನ ಓಪನ್ ಮಾಡಿದೀವಿ ಅಂತ ಮ್ಯಾನೇಜ್ಮೆಂಟ್ ಕಮೆಂಟ್ ಮಾಡಿದ್ದಾರೆ. ಟೋಟಲ್ ಇವಾಗ ಇವ್ರ ಹತ್ರ ನೋಡ್ಕೊಂಡ್ರೆ 1,544 ಡಾರ್ಕ್ ಸ್ಟೋರ್ಸ್ ಇದಾವೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಈ ಇಯರ್ ಡಿಸೆಂಬರ್ಗೆಲ್ಲ ಈ ಡಾರ್ಕ್ ಸ್ಟೋರ್ಸ್ನ 2,000ಗೆ ರೀಚ್ ಮಾಡ್ತೀವಿ ಅಂತ ಟಾರ್ಗೆಟ್ನ ಕೂಡ ಇಟ್ಕೊಂಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಆಗಲೇ ಮಾತಾಡ್ಕೊಂಡಂಗೆ ಇವಾಗ ಪ್ರಾಫಿಟ್ಸಲ್ಲಿ ನೋಡ್ಕೊಂಡ್ರೆ 90% ಡ್ರಾಪ್ ಇದೆ ಅಲ್ಲ, ಇದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ ಇವಾಗ ಈ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲೂ ಇವಾಗ ಸೇಲ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಸ್ವಲ್ಪ ಹೈಯರ್ ಡಿಸ್ಕೌಂಟ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮತ್ತು ಈ ಡಾರ್ಕ್ ಸ್ಟೋರ್ಸ್ಗೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ. ಮತ್ತು ಆಪರೇಷನ್ಸ್ಗೆಲ್ಲ ತುಂಬಾ ಖರ್ಚು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದರಿಂದನೇ ಈ ಥರ ಪ್ರಾಫಿಟ್ಸಲ್ಲಿ ಡ್ರಾಪ್ ಇರೋದು ಅಂತ ಕೂಡ
ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಬ್ಲಿಂಕಿಟ್ ಅಲ್ಲಿ ಈ ತರ ಪಾಸಿಟಿವ್ ಗ್ರೋತ್ ಇದೆ ಅಲ್ಲ, ಅದರಿಂದನೇ ಲಾಸ್ಟ್ 2 ಡೇಸ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇರೋದು. ಈ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ಮೇಲೆ ತುಂಬಾ ಅನಲಿಸ್ಟ್ಸ್ ಎಲ್ಲ ಈ ಕಂಪನಿ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 8 to 9% ಪಾಸಿಟಿವ್ ಆಗಿ ಓಪನ್ ಆಗಿದೆ. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ. ಇದ್ರಲ್ಲಿ ನೋಡ್ಕೊಂಡ್ರೆ ಪ್ರತಿ ಅನಲಿಸ್ಟ್ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ರೇಟಿಂಗ್ ನೇ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇವಾಗ ಪ್ರೀವಿಯಸ್ ಆಗಿ ಏನ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ರೋ ಅದಕ್ಕಿಂತ ಇವಾಗ ಬೆಟರ್ ಟಾರ್ಗೆಟ್ ಪ್ರೈಸ್ ನ ಕೊಟ್ಟಿದ್ದಾರೆ. ಇವಾಗ ಎಲ್ಲರ ಕ್ಯಾಪಿಟಲ್ಸ್ ನೋಡ್ಕೊಂಡ್ರು ಬೈ ರೇಟಿಂಗ್ ಕೊಟ್ಟಿದ್ದಾರೆ. ನುವಾಮ, ಜೆಫ್ರೀಸ್, ಮೋರ್ಗನ್ ಸ್ಟ್ಯಾನ್ಲೆ ಪ್ರತಿಯೊಬ್ರು ನೋಡ್ಕೊಂಡ್ರು ಬೈ ರೇಟಿಂಗ್, ಓವರ್ ವೇಟ್ ರೇಟಿಂಗ್ ನೇ ಕೊಟ್ಟಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇವತ್ತು ಸ್ವಿಗ್ಗಿ ನೋಡಿದ್ರಾ, ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 7% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವಾಗ ಝೊಮ್ಯಾಟೊ ಅವ್ರಿಗೆ ನೋಡ್ಕೊಂಡ್ರೆ ಬ್ಲಿಂಕಿಟ್ ಅಲ್ಲಿ ತುಂಬಾನೇ ಒಳ್ಳೆ ಗ್ರೋತ್ ನ ಪೋಸ್ಟ್ ಮಾಡಿದ್ದಾರೆ. ಅದೇ ತರನೇ ಇವಾಗ ಸ್ವಿಗ್ಗಿ ಅವ್ರು ನೋಡ್ಕೊಂಡ್ರು ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವಾಗ ಅವರು ಸಮೇತ ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ಬೋದೇನೋ ಅಂತ ಇನ್ವೆಸ್ಟರ್ಸ್ ಎಲ್ಲ ತುಂಬಾನೇ ಇನ್ವೆಸ್ಟ್ ಮಾಡಿದ್ರು. ಅದರಿಂದನೇ ಇವತ್ತು ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಇವತ್ತೇನೆ ಇನ್ಫೋ ಎಡ್ಜ್ ಕಂಪನಿ ನೋಡ್ಕೊಂಡ್ರು ನಿಯರ್ಲಿ 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವರಾದ್ರೆ ಝೊಮ್ಯಾಟೊ ಅಲ್ಲಿ 13% ಸ್ಟೇಕ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಇವಾಗ ಲಾಸ್ಟ್ 2 ಡೇಸ್ ಇಂದ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ ಅಲ್ಲ, ಅದರಿಂದ ಆಸ್ ಎ ಇನ್ವೆಸ್ಟರ್ ಇವ್ರ ಪೋರ್ಟ್ಫೋಲಿಯೋಲ್ಲೂ ತುಂಬಾನೇ ಪಾಸಿಟಿವ್ ಗ್ರೋತ್ ಇರುತ್ತೆ ಅಂತ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ವಾಟೆಕ್ ವೋಬಾಗ್. ಈ ಕಂಪನಿ ರಿಲೇಟೆಡ್ ಆಗಿ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ, ಆದ್ರೆ ಈ ರೀಸೆಂಟ್ ಟೈಮಲ್ಲಿ ನೋಡ್ಕೊಂಡ್ರೆ ಅಷ್ಟಾಗಿ ಮಾತಾಡ್ಕೊಂಡಿರಲಿಲ್ಲ. ಮತ್ತೆ ಇವತ್ತು ನೋಡ್ಕೊಂಡ್ರೆ ಈ ಸ್ಟಾಕ್ ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋವ್ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಮೋತಿಲಾಲ್ ಓಸ್ವಾಲ್ ಅವರು ನೋಡ್ಕೊಂಡ್ರೆ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ನ ಸೆಟ್ ಮಾಡಿದ್ದಾರೆ. ಈ ಟಾರ್ಗೆಟ್ ಪ್ರೈಸ್ ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಫಸ್ಟ್ ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವ್ರು ನೋಡ್ಕೊಂಡ್ರೆ ಈ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಲೀಡಿಂಗ್ ಪ್ಲೇಯರ್. ಮತ್ತೆ ಇವರು ಈ ಮುನ್ಸಿಪಾಲ್ಸ್ಗೆ ಮತ್ತೆ ಇಂಡಸ್ಟ್ರೀಸ್ಗೆಲ್ಲ ಈ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ನೆಲ್ಲ ಬಿಲ್ಟ್ ಮಾಡಿ ಕೊಡ್ತಾರೆ. ಅದ್ರ ಜೊತೆಗೆ ಇವರು ಆಪರೇಷನ್ಸ್ ಅಂಡ್ ಮೇಂಟೆನೆನ್ಸ್ ಸರ್ವಿಸಸ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಅದಾದ್ಮೇಲೆ ಈ ಡಿಸ್ಯಾಲಿನೇಷನ್ ಅಂದ್ರೆ ಈ ಸಿ ವಾಟರ್ ಇರುತ್ತಲ್ಲ, ಈ ಸಿ ವಾಟರ್ನ ಡ್ರಿಂಕಿಂಗ್ ವಾಟರ್ ಆಗಿ ಕೂಡ ಕನ್ವರ್ಟ್ ಮಾಡ್ತಾರೆ. ಜೊತೆಗೆ ಕಂಪ್ಲೀಟ್ EPC ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಇವಾಗ ಇಲ್ಲಿವರೆಗೂ ಬಿಸ್ನೆಸ್ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇವಾಗ ಮೋತಿಲಾಲ್ ಓಸ್ವಾಲ್ ಅವರು ಯಾಕೆ ಈ ತರ ಬೈ ರೇಟಿಂಗ್ ಕೊಟ್ಟಿದ್ದಾರೆ ಅಂತ ಮಾತಾಡ್ಕೊಳ್ಳೋಣ. ಇವಾಗ ಪ್ರೆಸೆಂಟ್ ಇವ್ರ ಆರ್ಡರ್ ಬುಕ್ ನೋಡ್ಕೊಂಡ್ರೆ 13,700 crores ಇದೆ. ಮತ್ತೆ ಕಮಿಂಗ್ ಟೈಮ್ ಅಲ್ಲಿ ಅಡಿಷನಲ್ ಆಗಿ 15,000 crores ಇಂದ 20,000 crores ಆರ್ಡರ್ ಬರೋ ಚಾನ್ಸಸ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಇವಾಗ ನೆಕ್ಸ್ಟ್ 3-4 ಇಯರ್ಸ್ ವರೆಗೂ ನೋಡ್ಕೊಂಡ್ರೆ 15 to 20% ರೆವಿನ್ಯೂಸ್ ಅಲ್ಲಿ ಗ್ರೋತ್ ಇದ್ದೇ ಇರುತ್ತೆ ಅಂತ ಮೆನ್ಷನ್ ಮಾಡ್ತಾ ಇರೋದು. ಇದಂತೂ ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಮೋತಿಲಾಲ್ ಓಸ್ವಾಲ್ ಅವರು ಹೇಳ್ತಾ ಇರೋದು. ಅದಾದ್ಮೇಲೆ ಇವಾಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡ್ಕೊಂಡ್ರೆ 350 crores ಫ್ರೀ ಕ್ಯಾಶ್ ಫ್ಲೋಸ್ ಕೂಡ ಇದೆ. ಓವರ್ ಆಲ್ ಈ ಎಲ್ಲ ಪಾಸಿಟಿವಿಟಿಯಿಂದ ಕಮಿಂಗ್ ಟೈಮ್ ಅಲ್ಲಿ ಅಂದ್ರೆ ಬೇಸ್ ಕೇಸ್ ಅಲ್ಲಿ ನೋಡ್ಕೊಂಡ್ರು 25% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಂದ. ಮತ್ತೆ ಬುಲ್ ಕೇಸ್ ಅಲ್ಲಿ ನೋಡ್ಕೊಂಡ್ರೆ 70% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಅಂದು ಇವಾಗ ಟಾರ್ಗೆಟ್ ಪ್ರೈಸ್ ನೋಡ್ಕೊಂಡ್ರೆ 2,564 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲೂ ಇನ್ನ ಯಾವ ತರ ಗ್ರೋ ಆಗುತ್ತೆ ಅಂತ. ಅದ್ರ ಜೊತೆಗೆ ಆಲ್ ಟೈಮ್ ಐಸಿಂದ ನಿಯರ್ಲಿ 17% ಡೌನ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ನೋಡೋಣ ಈ ಕ್ವಾರ್ಟರ್ ಅಲ್ಲೆಲ್ಲ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ, ಮತ್ತೆ ಕಮಿಂಗ್ ಟೈಮಲ್ಲಿ ಇನ್ನ ಯಾವ ತರ ಗ್ರೋ ಆಗ್ತಾರೆ, ಇವ್ರಿಗೆ ಕಾನ್ಸ್ಟೆಂಟ್ ಆಗಿ ಇನ್ನ ಎಷ್ಟು ಆರ್ಡರ್ಸ್ ಬರ್ತವೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.